ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿಯೊಂದು ಸಂಚಿಕೆಯಲ್ಲೂ ಒಂದೊಂದು ಭಾಗದ ಸ್ವಚ್ಛ ಭಾರತ ಅಭಿಯಾನದ ಕುರಿತು ಹೇಳ್ತಿದ್ವಿ. ಇವತ್ತು ಪ್ಲಾಸ್ಟಿಕ್ ಮುಕ್ತ ಗೋಕರ್ಣದ ಕುರಿತು ಹೇಳ್ತೀವಿ. ಪ್ಲಾಸ್ಟಿಕ್ ಮುಕ್ತ ಗೋಕರ್ಣದ ಕುರಿತು ಹೇಳೋಕ್ಕೂ ಮುಂಚೆ ಉತ್ತರ ಕನ್ನಡ ಜಿಲ್ಲೆ ಎಂದಾಕ್ಷಣ ಅಲ್ಲಿನ ಹಚ್ಚ ಹಸಿರಿನ ಮಲೆನಾಡಿನ ಸೊಬಗು ಕಣ್ಣ ಮುಂದೆ ಬರುತ್ತೆ. ಪ್ರವಾಸಿ ತಾಣಗಳನ್ನು ಹೊಂದಿರೋ ಉತ್ತರ ಕನ್ನಡ ಜಿಲ್ಲೆಯ ಐತಿಹಾಸಿಕ, ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಪ್ರಾಕೃತಿಕ ಮತ್ತು ಅಲ್ಲಿನ ಕೃಷಿಯ ವೈಭವದ ಕುರಿತು ಪುಟ್ಟದೊಂದು ಝಲಕ್. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಡನ್ನು ಹೊಂದಿರುವ ಜಿಲ್ಲೆ ಎಂಬ ಹೆಗ್ಗಳಿಕೆ ಉತ್ತರ ಕನ್ನಡ ಜಿಲ್ಲೆಯದು. ಸರ್ವ ಋತುಗಳಲ್ಲೂ ಹಸಿರನ್ನೇ ಹೊದ್ದಿರುವ ಉತ್ತರ ಕನ್ನಡ ಮಲೆನಾಡು ಹೌದು, ಕರಾವಳಿಯೂ ಹೌದು. ಒಂದೆಡೆ ಕರಾವಳಿಯ ಸಮುದ್ರ ಕಿನಾರೆ, ಇನ್ನೊಂದೆಡೆ ಮಲೆನಾಡಿನ ಸಸ್ಯ ಶ್ಯಾಮಲೆ ಸೇರಿ ಉತ್ತರ ಕನ್ನಡದ ಸೌಂದರ್ಯವನ್ನು ಇಮ್ಮಡಿಗೊಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರೇಕ್ಷಣೀಯ ಸ್ಥಳಗಳು ಮತ್ತು ಧಾರ್ಮಿಕ ಪುಣ್ಯಕ್ಷೇತ್ರಗಳಿವೆ ಹಾಗೂ ಇಲ್ಲಿನ ಐತಿಹಾಸಿಕ ಸ್ಥಳಗಳು ಪ್ರೇಕ್ಷಕರನ್ನು ಕೈಬೀಸಿ ಕರೆಯುತ್ತವೆ. ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಆಕರ್ಷಣೆಯಲ್ಲಿ ಬನವಾಸಿ ಪ್ರಮುಖವಾದುದು. ಶಿರಸಿಯಿಂದ ಸುಮಾರು 24 ಕಿಲೋಮೀಟರ್ ದೂರದಲ್ಲಿರುವ ಬನವಾಸಿ ಕನ್ನಡಿಗರ ಪ್ರಥಮ ರಾಜಧಾನಿ. ಇಲ್ಲಿನ ಮಧುಕೇಶ್ವರ ದೇವಾಲಯ ಸುಮಾರು 15 ಶತಮಾನಗಳ ಶಿಲ್ಪಕಲಾ ಶೈಲಿಯ ಸಂಗಮವಾಗಿದ್ದು ಐತಿಹಾಸಿಕವಾಗಿ ಶ್ರೇಷ್ಠ ಸ್ಥಾನವನ್ನು ಪಡೆದುಕೊಂಡಿದೆ. ಗೋಕರ್ಣ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕಡಲ ತೀರದ ಒಂದು ಊರು. ಭೂಕೈಲಾಸ, ಪರಶುರಾಮ ಭೂಮಿ ಎಂಬ ಐತಿಹ್ಯಗಳನ್ನು ಹೊಂದಿರುವ ಈ ಪ್ರದೇಶ ವಾಯುವ್ಯ ದಿಕ್ಕಿನಲ್ಲಿದೆ. ಕಾರವಾರದಿಂದ ಸುಮಾರು 65 ಕಿಲೋಮೀಟರ್ ದೂರದಲ್ಲಿದೆ ಗೋಕರ್ಣ. ಮಹಾಗಣಪತಿಯ ದೇವಾಲಯ, ಶಿವ ದೇವಾಲಯಗಳು ಇದ್ದು ಗೋಕರ್ಣ ಒಂದು ಪವಿತ್ರ ಕ್ಷೇತ್ರವಾಗಿದೆ. ದೇವಾಲಯಗಳ ಸಮೀಪದಲ್ಲಿಯೇ ಸುಂದರ ಕಡಲ ತೀರವಿದ್ದು ನೋಡಲು ತುಂಬಾ ಆಕರ್ಷಕವಾಗಿದೆ. ಇದೊಂದು ಪ್ರವಾಸಿಗರ ತಾಣವಾಗಿದ್ದು ದೇಶ ವಿದೇಶಗಳಿಂದಲೂ ಪ್ರವಾಸಿಗರು ಬರುತ್ತಾರೆ. ಗೋಕರ್ಣದಲ್ಲಿ 3 ಸಮುದ್ರ ತೀರಗಳಿದ್ದು ನೋಡಲು ತುಂಬಾ ರಮಣೀಯವಾಗಿದೆ. ಮುರುಡೇಶ್ವರ ಧಾರ್ಮಿಕ ಪುಣ್ಯ ಸ್ಥಳವಾಗಿದ್ದು ಐತಿಹಾಸಿಕವಾಗಿ ಪ್ರಖ್ಯಾತಿಯನ್ನು ಹೊಂದಿದೆ. ಅರಬ್ಬಿ ಸಮುದ್ರದ ತೀರದಲ್ಲಿರುವ ಈ ಊರು ಪ್ರಪಂಚದ ಅತ್ಯಂತ ಎತ್ತರದ ಶಿವನ ವಿಗ್ರಹಕ್ಕೆ ಹೆಸರುವಾಸಿ. ಗೋಕರ್ಣದ ಆತ್ಮಲಿಂಗ ಸ್ಥಾಪನೆಯಾದಾಗಲೇ ರಾವಣನಿಂದಲೇ ಇನ್ನೂ 4 ಲಿಂಗಗಳು ಈ ಜಿಲ್ಲೆಯಲ್ಲಿ ಸ್ಥಾಪಿಸಲ್ಪಟ್ಟವು ಎಂಬುದು ಪುರಾಣದ ಕತೆ. ಇದು ಧಾರ್ಮಿಕರನ್ನಷ್ಟೇ ತನ್ನತ್ತ ಸೆಳೆಯದೆ ವಿಹಾರಿಗಳನ್ನು ಆಕರ್ಷಿಸುತ್ತಿದೆ. ಇಲ್ಲಿನ ಸಮುದ್ರದಲ್ಲಿ ಜಲಕ್ರೀಡೆ ಆಡುವುದೇ ಒಂದು ಅನನ್ಯ ಅನುಭವ. ಉತ್ತರ ಕನ್ನಡ ಜಿಲ್ಲೆಯ ಮತ್ತೊಂದು ಪ್ರೇಕ್ಷಣೀಯ ಮತ್ತು ಆಕರ್ಷಣೀಯ ಸ್ಥಳವೆಂದರೆ ಯಾಣ. ಇಂದಿಗೂ ವೈಜ್ಞಾನಿಕ ತರ್ಕಕ್ಕೆ ನಿಲುಕದ ಪ್ರಶ್ನೆಯಂತಿರುವ ಯಾಣದ ಸೌಂದರ್ಯವನ್ನು ನೋಡಿಯೇ ಸವಿಯಬೇಕು. ದಟ್ಟ ಅರಣ್ಯದ ನಡುವೆ ಬಾನೆತ್ತರ ಚಾಚಿ ನಿಂತಿರುವ ಬೃಹತ್ ಅವಳಿ ಶಿಖರಗಳು ಪ್ರತಿನಿತ್ಯ ನೂರಾರು ಪ್ರವಾಸಿಗರನ್ನು, ಚಾರಣಿಗರನ್ನು ಆಕರ್ಷಿಸುತ್ತದೆ. ಯಾಣ ಪ್ರಸಿದ್ಧಿ ಪಡೆದಿರುವುದು ಗಗನಚುಂಬಿ ಅವಳಿ ಶಿಖರಗಳಿಗೆ ಮತ್ತು ಅತಿ ಪುರಾತನ ಭೈರವೇಶ್ವರನ ಸನ್ನಿಧಿಗೆ. ಪ್ರವಾಸಿಗರಿಗೆ ರಮಣೀಯ ತಾಣವಾಗಿ, ಚಾರಣಿಗರಿಗೆ ಸವಾಲಿನ ಶಿಖರವಾಗಿ ಕಂಗೊಳಿಸುತ್ತಿದೆ ಯಾಣ. ಈ ಜಿಲ್ಲೆಯ ಮತ್ತೊಂದು ಆಕರ್ಷಣೀಯ ಸ್ಥಳವೆಂದರೆ ಸಹಸ್ರಲಿಂಗ. ಕಲ್ಲು ಬಂಡೆಗಳ ನಡುವೆ ಶಾಂತವಾಗಿ ಹರಿಯುವ ಶಾಲ್ಮಲಾ ನದಿಯ ಒಡಲಲ್ಲಿ ಸಾವಿರಾರು ಈಶ್ವರಲಿಂಗಗಳು ಅಚ್ಚರಿ ಮೂಡಿಸುತ್ತವೆ. ಬಂಡೆಯ ಮೇಲೆ ಕಾಲಿಡುತ್ತಾ ಕಿಲೋಮೀಟರ್ ಗಟ್ಟಲೆ ನಡೆಯುತ್ತಾ ಲಿಂಗಗಳ ದರ್ಶನ ಮಾಡಬಹುದು.
ದೃಷ್ಟಿ ಹಾಯಿಸಿದಷ್ಟು ದೂರ ಲಿಂಗಗಳು ಗೋಚರಿಸುತ್ತವೆ. ಇಲ್ಲಿನ ಪ್ರಶಾಂತವಾದ ವಾತಾವರಣ ಮನಸ್ಸಿಗೆ ಖುಷಿ ನೀಡುತ್ತದೆ. ಶಿವ ಭಕ್ತರಿಗೆ ಭಕ್ತಿಯನ್ನು ಉಕ್ಕಿಸುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಯಾತ್ರಾ ಸ್ಥಳ ಶ್ರೀ ಮಾರಿಕಾಂಬಾ ದೇವಾಲಯವು ಕರ್ನಾಟಕದ ಪ್ರಸಿದ್ಧ ಹಿಂದೂ ದೇವಾಲಯಗಳಲ್ಲಿ ಒಂದು. ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಸರ್ವಾಲಂಕೃತ ಭೂಷಿತಳಾದ ಶ್ರೀ ಮಾರಿಕಾಂಬಾ ದೇವಿಯ ವಿಗ್ರಹ ದೇವಾಲಯದ ಸೌಂದರ್ಯ. ಸಿದ್ದಾಪುರ ತಾಲೂಕಿನಲ್ಲಿರುವ ಉಂಚಳ್ಳಿ ಜಲಪಾತ ಮತ್ತೊಂದು ಆಕರ್ಷಣೀಯ ಸ್ಥಳ. ಉತ್ತರ ಕನ್ನಡ ಜಿಲ್ಲೆಯ ಮತ್ತಷ್ಟು ಆಕರ್ಷಣೀಯ ಸ್ಥಳಗಳೆಂದರೆ ಬೆಲಕೇರಿ, ಭಟ್ಕಳ, ದಾಂಡೇಲಿ ಅಭಯಾರಣ್ಯ, ಗೋಕರ್ಣ, ಕಾರವಾರ ಮತ್ತು ಇನ್ನಿತರೆ ಪ್ರದೇಶಗಳು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತವೆ. ಉತ್ತರ ಕನ್ನಡ ಜಿಲ್ಲೆಯ ಬಹು ಪ್ರಸಿದ್ಧ ಜಾನಪದ ಕಲೆ ಯಕ್ಷಗಾನ. ನೃತ್ಯ, ಹಾಡುಗಾರಿಕೆ, ಮಾತುಗಾರಿಕೆ, ವೇಷಭೂಷಣಗಳನ್ನು ಒಳಗೊಂಡ ಒಂದು ಸ್ವತಂತ್ರವಾದ ಶಾಸ್ತ್ರೀಯ ಕಲೆ ಯಕ್ಷಗಾನ. ಕರ್ನಾಟಕದ ಸಾಂಪ್ರದಾಯಿಕ ಕಲಾ ಪ್ರಕಾರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಯಕ್ಷಗಾನ. ಹೀಗೆ ವಿಭಿನ್ನ ಬಗೆಯ ವಿಶೇಷತೆ ಮತ್ತು ಸೌಂದರ್ಯಗಳನ್ನು ತನ್ನಲ್ಲಿಟ್ಟುಕೊಂಡು ಪೋಷಿಸುತ್ತಿದೆ ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆ ಕಾಡುಗಳು, ಜಲಪಾತಗಳಿಂದ ಸುತ್ತುವರಿಯಲ್ಪಟ್ಟಿದ್ದರೂ ಇಲ್ಲಿನ ಬಹುತೇಕ ಮಂದಿಯ ಪ್ರಮುಖ ಉದ್ಯೋಗ ಕೃಷಿ. ಅಡಿಕೆ ಬೆಳೆ ಮತ್ತು ಮಾರಾಟ ಇಲ್ಲಿನ ಆರ್ಥಿಕತೆಯ ಬೆನ್ನೆಲುಬು. ಪಶ್ಚಿಮ ಘಟ್ಟಗಳಿರುವ ಈ ಜಾಗವು ಬಹುತೇಕ ಕಾಡುಗಳಿಂದಲೇ ಆವೃತವಾಗಿದೆ. ಆದರೂ ಅವುಗಳ ನಡುವೆ ರೈತರು ಕೃಷಿಯನ್ನು ಕೈಗೊಂಡು ಆ ಪ್ರದೇಶವನ್ನು ಮತ್ತಷ್ಟು ಹಚ್ಚ ಹಸಿರನ್ನಾಗಿ ಮಾಡಿದ್ದಾರೆ. ಪ್ರವಾಸಿ ತಾಣಗಳನ್ನು ಹೊಂದಿರೋ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ದಿನ ಬೆಳಗಾದ್ರೆ ಸಾಕು, ಸಾವಿರಾರು ಮಂದಿ ಪ್ರವಾಸಿಗರು ಭೇಟಿ ಕೊಡ್ತಾನೆ ಇರ್ತಾರೆ. ಹೀಗಿರುವಾಗ ತಿಂದು ಬಿಸಾಡಿದ ಪ್ಲಾಸ್ಟಿಕ್ಗಳಿಂದಲೇ ತುಂಬಿರಬೇಕಾದ ಪಟ್ಟಣವನ್ನ ಇಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು ಹೇಗೆ ಪ್ಲಾಸ್ಟಿಕ್ ಮುಕ್ತ ಗೋಕರ್ಣ ಮಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸುಮಾರು 10 ವರ್ಷಗಳಿಂದಲೂ ಈ ಪ್ಲಾಸ್ಟಿಕ್ ಬಳಕೆ ತಡೆಯಲು ಸರ್ಕಾರ, ಸಂಘ ಸಂಸ್ಥೆಗಳು ಅವಿರತ ಪ್ರಯತ್ನ ನಡೆಸುತ್ತಿದ್ದವು. ಈ ಪ್ಲಾಸ್ಟಿಕ್ ಭೂತ ನಮ್ಮ ನಡುವೆಯೇ ತಣ್ಣಗೆ ಮಲಗಿವೆ. ಇದರಿಂದ ಎಷ್ಟೆಲ್ಲ ತೊಂದರೆಯಾಗುತ್ತದೆ ಎಂದು ತಿಳಿದಿದ್ದೆವು. ನಮಗೆ ಈ ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸಲಾಗುತ್ತಿಲ್ಲ. ಆಗ ತಾನೇ ಹುಟ್ಟಿದ ಮಗುವಿನಿಂದ ಮಸಣ ಸೇರೋ ಮನುಷ್ಯನವರೆಗೂ ಪ್ಲಾಸ್ಟಿಕ್ ಅನ್ನು ಹಲವಾರು ರೀತಿ ಬಳಸುತ್ತಲೇ ಇದ್ದೇವೆ. ಬಹುಶಃ ಪ್ಲಾಸ್ಟಿಕ್ ನಿಷೇಧಕ್ಕಾಗಿ ನಡೆದಷ್ಟು ಜಾಗೃತಿ ಜಾಥಾಗಳು ಬೇರ್ಯಾವುದಕ್ಕೂ ನಡೆದಿಲ್ಲವೆನಿಸುತ್ತದೆ. ಇದನ್ನು ಮನಗಂಡ ಭಾರತ ಸರ್ಕಾರ ಸ್ವಚ್ಛ ಭಾರತ ಕಾರ್ಯಕ್ರಮದಡಿಯಲ್ಲಿ ಪ್ಲಾಸ್ಟಿಕ್ ನಿಷೇಧಕ್ಕಾಗಿ ದೃಢ ಹೆಜ್ಜೆ ಇಟ್ಟಿದೆ. ಇದರಿಂದ ಪರಿಸರಕ್ಕೆ ಆಗುವ ಹಾನಿ ಎಂಥದ್ದು ಎಂಬುದನ್ನು ಜನರ ಮನೆ ಮನೆಗೆ ಹೋಗಿ ಅವರ ಮನಕ್ಕೆ ನಾಟುವಂತೆ ತಲುಪಿಸೋ ಗುರಿಯ ಬೆನ್ನತ್ತಿ ಹೊರಟಿವೆ. ಪ್ಲಾಸ್ಟಿಕ್ ಬಳಕೆಯಿಂದ ಇಂದು ಹೆಚ್ಚು ಹಾನಿಗೆ ಒಳಗಾಗುತ್ತಿರುವ ಸ್ಥಳಗಳೆಂದರೆ ಬಹುಮುಖ್ಯವಾಗಿ ಪ್ರವಾಸಿ ತಾಣಗಳು. ದೂರದಿಂದ ಪ್ರವಾಸಕ್ಕೆಂದು ಬರುವ ಮಂದಿ ಕ್ಯಾರಿ ಮಾಡಲು ಸುಲಭವೆಂದು ಪ್ಲಾಸ್ಟಿಕ್ ಅನ್ನು ಬಳಸುತ್ತಾರೆ. ಬಳಸಿ ಅದನ್ನು ಎಲ್ಲೆಂದರಲ್ಲಿ ಎಸೆಯುತ್ತಾರೆ. ಇದರಿಂದ ಪ್ರವಾಸಿ ತಾಣಗಳು ಕಳೆಗುಂದಿವೆ. ಅಲ್ಲಿ ಮುಂಚಿನ ರಮ್ಯ ಪರಿಸರ ಕಾಣೆಯಾಗಿದೆ. ಇದನ್ನು ನೋಡಿದ ಗೋಕರ್ಣ ಗ್ರಾಮ ಪಂಚಾಯಿತಿ ಪ್ಲಾಸ್ಟಿಕ್ ನಿಷೇಧ ಮತ್ತು ಪರಿಸರ ಮಾಲಿನ್ಯ ತಡೆಯಲು ಜನರ ಮನೆಯ ಬಾಗಿಲ ಬಳಿಗೆ ಹೋಗಿ ಹೇಗೆ ನಿರ್ವಹಿಸಬೇಕೆಂದು ತಿಳಿಸಲು ಮುಂದಾಯಿತು. ಸನ್ಮಾನ್ಯರೇ, ಇವತ್ತು ಗೋಕರ್ಣ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನಾವು ಸುಪ್ರೀಂ ಕೋರ್ಟದ 2016ರ ಆದೇಶದ ಪ್ರಕಾರ
ಸಂಪೂರ್ಣವಾಗಿ ಪ್ಲಾಸ್ಟಿಕ್ ನಿಷೇಧವನ್ನು ಮಾಡಬೇಕು ಅಂತೇಳಿ ಏನಿದೆ ಅದರ ಪ್ರಕಾರವಾಗಿ ಕಳೆದ 1 ತಿಂಗಳಿನಿಂದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಹಾಗೂ ಎಲ್ಲ ಸದಸ್ಯರ, ತಾಲೂಕ್ ಪಂಚಾಯತ್ ಸದಸ್ಯರ, ಜಿಲ್ಲಾ ಪಂಚಾಯತ್ ಸದಸ್ಯರ ಹಾಗೂ ಎಲ್ಲ ಥರದ ಜನಪ್ರತಿನಿಧಿಗಳ ಹಾಗೂ ನಾಗರಿಕರ ಒಂದು ಸಹಾಯ ಸಹಕಾರವನ್ನು ಪಡೆದುಕೊಂಡು ಈ ಬಗ್ಗೆ ಒಂದು ಉಪ ಸಮಿತಿಯನ್ನು ರಚನೆ ಮಾಡಿಕೊಂಡಿದ್ದೇವೆ. ಅದರ ಪ್ರಕಾರ ಇವತ್ತು ಬೆಳಗ್ಗೆ 10 ಗಂಟೆಯಿಂದ ನಮ್ಮ ಗ್ರಾಮ ಪಂಚಾಯತ್ ಗೋಕರ್ಣದಲ್ಲಿ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರ, ಜಿಲ್ಲಾ ಪಂಚಾಯತ್ ಸದಸ್ಯರ ಮತ್ತು ತಾಲೂಕ್ ಪಂಚಾಯತ್ ಸದಸ್ಯರು ಪತ್ರಿಕಾಗೋಷ್ಠಿಯನ್ನು ನಡೆಸಿ 1ನೇ ತಾರೀಕಿನಿಂದ ನಾವೇನು ಪ್ಲಾಸ್ಟಿಕ್ ನಿಷೇಧವನ್ನು ಮಾಡಿದ್ದೇವೆ ಇದರ ಅರಿವನ್ನು ಮುಖ್ಯವಾಗಿ ಗೋಕರ್ಣದ ರಸ್ತೆ ಬದಿಯಲ್ಲಿರುವಂಥ ದೊಡ್ಡ ದೊಡ್ಡ ಅಂಗಡಿಕಾರರಿಗೆ ಮತ್ತು ಉದ್ಯಮಿಗಳಿಗೆ ಮೊದಲನೇದಾಗಿ ಹೇಳಬೇಕು ಅನ್ನುವಂಥ ವಿಚಾರವನ್ನು ಇಟ್ಟು ಎಲ್ಲ ಅಂಗಡಿಗಾರರಿಗೆ ನಾವು ಈ ಬಗ್ಗೆ ಇವತ್ತು ಅರಿವು ಮೂಡಿಸುವ ಉದ್ದೇಶಕ್ಕಾಗಿ ನಮ್ಮ ಈಗಾಗಲೇ ಪ್ರಕಟಣೆಯನ್ನು ಮಾಡಿದಂತಹ ಕರಪತ್ರವನ್ನು ನೀಡಿ ಕೆಲವು ಸಲಹೆ ಸೂಚನೆಗಳನ್ನು ನೀಡಿ ಅವರಿಗೆ ವಿಶೇಷವನ್ನು ಹೇಳಲಾಗಿದೆ. ಗೋಕರ್ಣ ಇವತ್ತು ಐತಿಹಾಸಿಕವಾಗಿ ತುಂಬ ಧಾರ್ಮಿಕವಾದಂಥ ಕ್ಷೇತ್ರವಾದ್ದರಿಂದ ಇದನ್ನು ಸಂಪೂರ್ಣವಾಗಿ ಸ್ವಚ್ಛವಾಗಿಡಬೇಕಾದ ಜವಾಬ್ದಾರಿ ಕೇವಲ ಗ್ರಾಮ ಪಂಚಾಯತ್ ಅಥವಾ ಊರಿನ ಜನರದಲ್ಲ, ಎಲ್ಲ ಜನರ ಸಹಕಾರದೊಂದಿಗೆ ನಾವು ಈ ಒಂದು ಕಾರ್ಯವನ್ನು ಮಾಡಬೇಕಾಗಿದೆ. ಈ ಕಾರ್ಯವನ್ನು ಮಾಡುವಲ್ಲಿ ಗೋಕರ್ಣದ ನಾಗರಿಕರು, ಎಲ್ಲ ವಾಣಿಜ್ಯೋದ್ಯಮಿಗಳು, ಅಂಗಡಿಕಾರರು ಎಲ್ಲರೂ ಕೂಡ ಸಹಕಾರವನ್ನು ನೀಡ್ತಾರೆ ಹೇಳುವಂತಹ ಭರವಸೆಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಕೂಡ ಹೇಳ್ತಾ ಇದ್ದೇನೆ. ಮುಂಜಾನೆಯಿಂದ ಆರಂಭವಾದ ಈ ಜಾಥಾವನ್ನು ಪಂಚಾಯಿತಿ ಅಧಿಕಾರಿಗಳು ಗೋಕರ್ಣದ ರಥಬೀದಿಯ ಪ್ರತಿಯೊಂದು ಅಂಗಡಿಗಳಿಗೂ ತೆರಳಿ ಅಲ್ಲಿದ್ದ ಪ್ಲಾಸ್ಟಿಕ್ ಅನ್ನು ವಶಪಡಿಸಿಕೊಳ್ಳುತ್ತಾ ಜನವರಿ 1ರಿಂದ ಪರಿಪೂರ್ಣ ಪ್ಲಾಸ್ಟಿಕ್ ನಿಷೇಧ ಜಾರಿಗೆ ಬರಲಿದ್ದು ಬಳಸಿದರೆ ದುಬಾರಿ ದಂಡ ತೆರಬೇಕಾಗಿತ್ತೆಂದು ಹೇಳುತ್ತಾ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡಬೇಕೆಂದು ಸಾರಿ ಸಾರಿ ಹೇಳುತ್ತಿದ್ದರು. ಅಧಿಕಾರಿಗಳೊಟ್ಟಿಗೆ ಮೊಬೈಲ್ ವಾಹನದಲ್ಲಿ ಸ್ವಚ್ಛತೆ ಬಗ್ಗೆ ಹಾಡುಗಳ ಮೂಲಕ ಜಾಗೃತಿ ಮೂಡಿಸುವುದು ಕಾರ್ಯಕ್ರಮದ ಒಂದು ಅಂಶವಾಗಿತ್ತು. ಮನರಂಜನೆಯ ಮೂಲಕ ಜನರನ್ನು ಸೆಳೆಯುವಂತಿತ್ತು. ಗೋಕರ್ಣ ಇದೊಂದು ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ ಲಕ್ಷಾಂತರ ಜನ ಪ್ರವಾಸಿಗರು ಬರ್ತಾ ಇದ್ದಾರೆ. ಈ ಪರಿಸರ ಸ್ವಚ್ಛ ಮತ್ತು ಸುಂದರವಾಗಿ ಇಟ್ಕೊಳ್ಬೇಕು ಅಂತ ಹೇಳಿ ಒಂದು ಸಮಿತಿಯನ್ನು ರಚನೆಯನ್ನು ಮಾಡಿ ಜನರಲ್ಲಿ ಜಾಗೃತಿ ಮತ್ತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಇವತ್ತು ನಾವು ಬೆಳಿಗ್ಗೆ ಮೇಲಿನ ಕೇರಿಯಿಂದ 10 ಗಂಟೆಗೆ ಪ್ರಾರಂಭ ಮಾಡಿದ್ದು ರಥಬೀದಿ ಮೂಲಕ ನಾವು ಇವತ್ತು ಬೀಚಿನಲ್ಲಿ ಬಂದು ಸೇರಿದ್ದೇವೆ. ಸುತ್ತಮುತ್ತಲಿನ ಎಲ್ಲ ಅಂಗಡಿ ಮುಗ್ಗಟ್ಟು, ಹೋಟೆಲು, ಲಾಡ್ಜಿಂಗ್, ರೆಸಾರ್ಟ್ಗಳಿಗೆ ಮತ್ತು ಸಾರ್ವಜನಿಕರಿಗೆಲ್ಲರಿಗೂ ಕೂಡ ನಾವು ಮನವಿಯನ್ನು ಮಾಡಿಕೊಂಡಿದ್ದೇವೆ. ನಮ್ಮ ಸುತ್ತಮುತ್ತಲಿನ ಸ್ಥಳ ಪ್ರದೇಶವನ್ನು ಸ್ವಚ್ಛವಾಗಿಟ್ಕೊಳ್ಬೇಕು ಮತ್ತು ಪ್ಲಾಸ್ಟಿಕ್ ಬಳಕೆ ನಿಷೇಧವನ್ನು ಮಾಡಿದ್ದೇವೆ. ಬರುವ ಜನವರಿ 1ನೇ ತಾರೀಕಿನಿಂದ ಎಲ್ಲರಿಗೂ ಕೂಡ ದಂಡ ವಿಧಿಸುವಂಥ ಕೆಲಸವನ್ನು ನಾವು ಪಂಚಾಯತ್ನಿಂದ ಮಾಡ್ತಾ ಇದ್ದೇವೆ. ಹಾಗಾಗಿ ಸಾರ್ವಜನಿಕರು, ಅಂಗಡಿ ಮುಗ್ಗಟ್ಟಿನವರು, ಹೋಟೆಲ್ಲು, ರೆಸಾರ್ಟ್ಗಳ ಎಲ್ಲರೂ ಮಾಲೀಕರು ಕೂಡ ಈ ಸ್ವಚ್ಛ ಭಾರತಕ್ಕೆ ಎಲ್ಲರೂ ಸ್ಪಂದಿಸಬೇಕು. ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಹಳ್ಳ, ಗಟರ್ ಮುಂತಾದ ಕಡೆಗಳಲ್ಲಿ ಪ್ಲಾಸ್ಟಿಕ್ಕನ್ನು ಹಾಕಬಾರ್ದು. ಇದನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ನಾವು ಖಂಡಿತ ದಂಡವನ್ನು ಹಾಕಿ ಅವರು ನಡೆಸುವಂಥ ವ್ಯಾಪಾರ ವ್ಯವಹಾರಗಳಿಗೆ ನಾವು ಲೈಸೆನ್ಸನ್ನು ರದ್ದುಪಡಿಸುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಬಹಳ ತೀಕ್ಷ್ಣವಾಗಿ ನಾವೆಲ್ಲರೂ ಇದರ ಬಗ್ಗೆ ಕ್ರಮ ತಗೊಳ್ತೇವೆ. ತಾವೆಲ್ಲರೂ ಎಚ್ಚೆತ್ತುಕೊಂಡು ನಮ್ಮ ಪರಿಸರವನ್ನು ಸ್ವಚ್ಛ ಮತ್ತು ಸುಂದರವಾಗಿಡಲಿಕ್ಕೆ ಸಾರ್ವಜನಿಕರು ತಾವೆಲ್ಲರೂ ಕೂಡ ಸಹಕರಿಸಬೇಕಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಪ್ಲಾಸ್ಟಿಕ್ ಪರಿಸರ ಮಾಲಿನ್ಯಕ್ಕೆ ಹೇಗೆ ಕಾರಣವಾಗುತ್ತೆ ಗೊತ್ತಾ? ಪ್ಲಾಸ್ಟಿಕ್ ಕೊಳೆಯುವುದಿಲ್ಲ, ಅದು ಕಸದ ಜೊತೆ ಹಾಗೆ ಉಳಿಯುವುದರಿಂದ ಕೊಳಚೆ ನೀರು ಎಲ್ಲ ಅಲ್ಲೇ ಉಳಿದು ಇದು ಬರಬರುತ್ತಾ ರಾಶಿ ರಾಶಿ ಕಸವಾಗಿ ಮಾರ್ಪಟ್ಟು ಇಡೀ ಪರಿಸರವನ್ನೇ ಹಾಳು ಮಾಡಬಲ್ಲದು. ಗೋಕರ್ಣದಂತಹ ಯಾತ್ರಾ ಸ್ಥಳದಲ್ಲಿ ದಿನನಿತ್ಯ ಸಾವಿರಾರು ಭಕ್ತರು ದೇವಸ್ಥಾನಕ್ಕೂ ಮತ್ತಷ್ಟು ಮಂದಿ ಸಮುದ್ರದ ಸೌಂದರ್ಯ ಸವಿಯಲು ಬರುತ್ತಾರೆ. ಹೀಗೆ ಬಂದವರು ತಿಂಡಿ, ಊಟ
ಮತ್ತು ಶಾಪಿಂಗ್ ಮಾಡಿದಾಗ ವರ್ತಕರು ಅವುಗಳನ್ನು ಪ್ಲಾಸ್ಟಿಕ್ ಚೀಲಗಳಲ್ಲಿ ಹಾಕಿಕೊಡುವುದರಿಂದ ದಿನೇ ದಿನೇ ಪ್ಲಾಸ್ಟಿಕ್ ಬಳಕೆ ಹೆಚ್ಚುತ್ತಿದೆ. ಆದುದರಿಂದ ಅವರುಗಳು ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸಿದರೆ ಅರ್ಧದಷ್ಟು ಪ್ಲಾಸ್ಟಿಕ್ ಬಳಕೆ ನಿಂತು ಹೋಗುತ್ತದೆ ಎಂಬ ವಿಚಾರವನ್ನು ಎಲ್ಲ ಅಂಗಡಿಗಳಲ್ಲೂ ಹೇಳುತ್ತಾ ಅವರಲ್ಲಿ ಅರಿವು ಮೂಡಿಸುತ್ತಾ ಸಾಗುವ ಈ ಜಾಥಾಕ್ಕೆ ಕೆಲವು ಕಡೆ ಅಡ್ಡಿ ಬಂದರು. ಸಮಾಧಾನವಾಗಿ ತಮ್ಮ ಉದ್ದೇಶವನ್ನು ಅಧಿಕಾರಿಗಳು ಹೇಳುತ್ತಿದ್ದರು. ಮುಖ್ಯವಾಗಿ ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಎಲ್ಲರೂ ಸಹಕರಿಸಬೇಕು. ಮುಂದಿನ ದಿವಸದಲ್ಲಿ ಒಂದೇ ಒಂದು ಪ್ಲಾಸ್ಟಿಕ್ ನಾವು ಎಲ್ಲೇ ಕಂಡರೂ ಅವರಿಗೆ ಒಂದು ಬ್ಯಾನ್ ಹಾಕುವಂಥ, ಅವರಿಗೆ ಒಂದು ದಂಡ ಹಾಕುವಂಥ ಇದನ್ನು ನಾವು ಕಡ್ಡಾಯವಾಗಿ ಜನವರಿ 1ರಿಂದ ನಾವು ಮಾಡ್ತೇವೆ. ಅದನ್ನು ಎಲ್ಲರೂ ಸಾರ್ವಜನಿಕರು, ಪ್ರತಿಯೊಂದು ಅಂಗಡಿಕಾರರು ಎಲ್ಲರಿಗೂ ಭೇಟಿಯಾಗಿ ಎಲ್ಲರಿಗೂ ಇವತ್ತಿನ ಒಂದು ಬೆಳಗ್ಗೆಯಿಂದ 9:30ಯಿಂದ ಪ್ರತಿಯೊಂದು ಅಂಗಡಿಗೂ ಭೇಟಿ ಕೊಟ್ಟು ಸಾರ್ವಜನಿಕರಲ್ಲೂ ಭೇಟಿ ಕೊಟ್ಟು ಪ್ರತಿಯೊಬ್ಬರಿಗೂ ಅರಿವನ್ನು ಮೂಡಿಸಿದ್ದೇವೆ. ಮುಂದಿನ ದಿವಸ ಅವರು ಪ್ಲಾಸ್ಟಿಕ್ಕನ್ನು ಎಲ್ಲೇ ಇದಾದರೂ ನಾವು ಅದಕ್ಕೆ ದಂಡ ಇಡಲಿಕ್ಕೆ ಸಂಪೂರ್ಣವಾಗಿ ಕ್ರಮ ಕೈಗೊಳ್ಳಬೇಕಂತ ಹೇಳಿ ನಾವು ನಿರ್ಣಯ ಮಾಡಿಕೊಂಡೇ ಹೊರಟಿದ್ದೇವೆ. ಅದನ್ನು ನಾವು ಮಾಡ್ತೇವೆ. ಸಂಪೂರ್ಣವಾಗಿ ನಮ್ಮ ಗೋಕರ್ಣ ಪುಣ್ಯಕ್ಷೇತ್ರ ಸ್ವಚ್ಛವಾಗಿ ಸುಂದರವಾಗಿ ಇರಬೇಕಂತೇಳಿ ನಾವೆಲ್ಲರೂ ಬಯಸಿ ಇದನ್ನು ಸಂಪೂರ್ಣವಾಗಿ ನಿಷೇಧ ಮಾಡ್ತಾ ಇದ್ದೇವೆ. ರಸ್ತೆಯ ಯಾವೊಂದು ಅಂಗಡಿಯನ್ನು ಬಿಡದೆ ಮುಂದುವರೆದ ಜಾಥಾ ಅಲ್ಲಿನ ಸ್ಥಳೀಯ ಆಸ್ಪತ್ರೆಗೂ ಹೋಗಿ ಅಲ್ಲಿನ ವೈದ್ಯರಿಗೆ ಸೂಕ್ತ ಸಲಹೆ ನೀಡುತ್ತಾ ಪ್ಲಾಸ್ಟಿಕ್ ವಿಮುಕ್ತತೆ ಬಗ್ಗೆ ಜಾಗೃತಿ ಸಹ ಮೂಡಿಸಲಾಯಿತು. ಈ ಅರಿವಿನ ಜಾಥಾ ದೇವಸ್ಥಾನದ ಸಮುಚ್ಚಯಕ್ಕೂ ಬಂದು ಅಲ್ಲಿನ ಕುಂದುಕೊರತೆ ವಿಚಾರಿಸಿ ಸ್ವಚ್ಛತೆ ಕಾಪಾಡುವ ಬಗ್ಗೆ, ಪರಿಸರ ಮಾಲಿನ್ಯ ನಿಯಂತ್ರಿಸುವ ಬಗ್ಗೆ ಎಲ್ಲರಿಗೂ ಮನವರಿಕೆ ಮಾಡಲಾಯಿತು. ಗೋಕರ್ಣ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಈ ಒಂದು ಪ್ಲಾಸ್ಟಿಕ್ ನಿಷೇಧ ಅಭಿಯಾನದಲ್ಲಿ ಇವತ್ತು ಬೆಳಗಿಂದ ನಾವೇನು ಎಲ್ಲ ಕಡೆ ಜಾಗೃತಿಯನ್ನು ಮೂಡಿಸಿದ್ದೀವಿ. ಈ ಗೋಕರ್ಣದಲ್ಲಿ ಎಲ್ಲೂ ಕೂಡ ಪ್ಲಾಸ್ಟಿಕ್ಕನ್ನು ಉಪಯೋಗ ಮಾಡಬಾರ್ದು. ಹಾಗೆ ನಾವು ಪ್ಲಾಸ್ಟಿಕ್ಕನ್ನು ಉಪಯೋಗ ಮಾಡಬೇಕಂದ್ರೆ ಅದನ್ನು ಬದಿಗಿಟ್ಟು ನಾವು ಚೀಲಗಳನ್ನು ಬೆಳೆಸಬೇಕು. ಯಾವುದು ವಸ್ತ್ರ ಚೀಲನ ಬೆಳೆಸಬೇಕು. ಎಲ್ಲೋ ಕೂಡ ಫಿಶ್ ಮಾರ್ಕೆಟ್ ಇರಲಿ, ಬೀದಿಗಳಿರಲಿ, ಈಗ ಪ್ಲಾಸ್ಟಿಕ್ಕಿಂದ ಪ್ರಾಣಿಗಳೆಲ್ಲ ಸಾಯ್ತಾ ಇವೆ. ದನಕರುಗಳ ಬಾಯಿಗೆಲ್ಲ ಹೋಗ್ತವೆ, ಹೊಟ್ಟೆಗಳ ಸೇರ್ತವೆ, ಅವು ಕೂಡ ಸತ್ತೋಗ್ತವೆ. ಹಾಗೆ ನಮ್ಮ ಮನುಷ್ಯರು ಕೂಡ ಅಷ್ಟೇ ಗಟಾರದಲ್ಲಿ ಹಾಕ್ತಾರೆ, ಅದು ಕೂಡ ನೀರು ಕಲುಷಿತ ಆಗ್ತವೆ. ನೀರು ಕೂಡ ಹೋಗದೇನೆ ಆ ಕಡೆ ಈ ಕಡೆ ಬಾವಿ ನೀರು ಕೂಡ ಕಲುಷಿತ ಆಗ್ತವೆ. ಆಮೇಲೆ ಪ್ಲಾಸ್ಟಿಕ್ ಸುಟ್ಟರೂ ಕೂಡ ಎಷ್ಟೋ ಆರೋಗ್ಯಕ್ಕೆ ಹಾನಿ ಆಗ್ತವೆ. ಎಷ್ಟೋ ಕಡೆ ಶ್ವಾಸಕೋಶ ಸಮಸ್ಯೆ, ಕ್ಯಾನ್ಸರ್ಗಳು ಕೂಡ ಹರಡುವಂಥ ಸಂಭವ ಇರ್ತವೆ. ಗೋಕರ್ಣದ ಅಂಗಡಿ ಸಮುಚ್ಚಯಕ್ಕಷ್ಟೇ ಸೀಮಿತವಾಗದ ಪ್ಲಾಸ್ಟಿಕ್ ವಿಮುಕ್ತ ಜಾಗೃತಿ ಅಲ್ಲಿನ ಮನೆ ಮನೆಗೂ ಹೋಗಿ ಗೃಹಿಣಿಯರಿಗೂ ಅರಿವು ಮೂಡಿಸಲಾಯಿತು. ನಮ್ಮ ಕಸ ನಮ್ಮ ಜವಾಬ್ದಾರಿ, ನಮ್ಮ ಮನೆ ಮತ್ತು ಪರಿಸರದ ನಿರ್ವಹಣೆ ನಮ್ಮೆಲ್ಲರ ಹೊಣೆ ಎಂಬಂತೆ ಹೇಗೆ ಕಸ ಸಂಗ್ರಹಿಸಬೇಕು, ವಿಂಗಡಿಸಬೇಕು ಮತ್ತು ಕಸವನ್ನು ಕಸದ ಗಾಡಿಯಲ್ಲಿಯೇ ಹಾಕಬೇಕೆಂಬುದರ ಮಾಹಿತಿಯನ್ನು ಗೃಹಿಣಿಯರಿಗೆ ನೀಡಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕನಸಿನ ಕೂಸಾದ ಸ್ವಚ್ಛ ಭಾರತ್ ಅಭಿಯಾನದಡಿಯಲ್ಲಿ ನಾವು ಈಗ ಕೆಲವೊಂದು ಕಠಿಣ ನಿರ್ಧಾರವನ್ನು ಗೋಕರ್ಣ ಗ್ರಾಮ ಪಂಚಾಯತ್ ಹಾಗೂ ಸ್ಥಳೀಯ ಎಲ್ಲ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ತಾಲೂಕು ಆಡಳಿತ ಅಸಿಸ್ಟೆಂಟ್ ಕಮಿಷನ್ ಅವರ ನೇತೃತ್ವದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಇದು ನಿರಂತರವಾಗಿ ನಡೆಯುತ್ತದೆ. ಬರಲಿರುವ ದಿನದಲ್ಲಿ ನಾವು 1ನೇ ತಾರೀಕಿಗೆ ದಂಡ ರೂಪದಲ್ಲಿ ವಸೂಲಿ ಮಾಡುವಂಥ ಒಂದು ಕಾರ್ಯಕ್ರಮ ನೆರವೇರಿಸಿ ಬರುವ ಯಾತ್ರಾರ್ಥಿಗಳಿಗೆ ಧಾರ್ಮಿಕ ಕ್ಷೇತ್ರವಾದ್ದರಿಂದ ಪ್ಲಾಸ್ಟಿಕ್ ಮುಕ್ತ ಭಾರತದ ಕನಸಿನ ಜೊತೆಗೆ ಗೋಕರ್ಣವನ್ನು ಪ್ಲಾಸ್ಟಿಕ್ ಮುಕ್ತವಾಗಿ ನಿರ್ಮಾಣ ಮಾಡಲು ನಾವೆಲ್ಲ ಪಣ ತೊಟ್ಟಿದ್ದೇವೆ. ಇದಕ್ಕೆ ಸ್ಥಳೀಯ ಗ್ರಾಮ ಪಂಚಾಯತ್ ಸಹಕಾರ, ಸಾರ್ವಜನಿಕರ ಎಲ್ಲರ ಸಹಕಾರದ ಅಗತ್ಯ. ದಯವಿಟ್ಟು ತಮ್ಮಲ್ಲಿ ಪ್ರಾರ್ಥಿಸುವುದೇನೆಂದರೆ ಗೋಕರ್ಣ ಮಹಾಬಲೇಶ್ವರನ ಸನ್ನಿಧಿಯಲ್ಲಿ ನಾವೆಲ್ಲರೂ ಸ್ವಚ್ಛವಾಗಿರೋಣ. ಅದಕ್ಕೆ ಭಗವಂತ ಎಲ್ಲರಿಗೂ ಒಳ್ಳೆ ಪ್ರೇರಣೆ ಕೊಟ್ಟು ಈ ಕಾರ್ಯ ಯಶಸ್ವಿ ಆಗಲಿ ಅಂತೇಳಿ ಈ ಮೂಲಕ ನಾನು ಹಾರೈಸ್ತೇನೆ. ಗೋಕರ್ಣದ ಪ್ರಮುಖ ಆಕರ್ಷಣೆ ಅಲ್ಲಿನ ಸುಂದರ ಕಡಲ ತೀರ. ಪ್ರತಿನಿತ್ಯ ಹೆಚ್ಚು ಜನ ಇಲ್ಲಿಗೆ ಬರುವುದರಿಂದ ಇಲ್ಲಿನ ತ್ಯಾಜ್ಯ ನಿರ್ವಹಣೆ ದೊಡ್ಡ ಜವಾಬ್ದಾರಿಯೇ ಸರಿ. ಅದು ಸುಸೂತ್ರವಾಗಬೇಕೆಂದು ಪಣತೊಟ್ಟ ಗೋಕರ್ಣ ಗ್ರಾಮ ಪಂಚಾಯಿತಿ ಅಲ್ಲಿನ ಅಂಗಡಿಗಳು ಮತ್ತು ಪ್ರವಾಸಿಗರಲ್ಲೂ ಸಹ ಜಾಗೃತಿ ಮೂಡಿಸಿ ಜನವರಿ 1ರಿಂದ ಸಂಪೂರ್ಣ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಎಲ್ಲರಿಗೂ ಹೇಳಲಾಯಿತು. ಇದರಿಂದ ಸಾರ್ವಜನಿಕರಿಗೂ ತುಂಬಾ ಪ್ರಯೋಜನವಾಯಿತೆಂದು ಅವರೇ ಹೇಳುತ್ತಾರೆ. ಇವಾಗ ಭಾಳ ಖುಷಿ ಆಗ್ತಾ ಉಂಟು. ಪ್ಲಾಸ್ಟಿಕ್ಕಿಂದ ಕ್ಯಾನ್ಸರ್ ಹಸು ತಿಂದು ಹಸು ಸಾಯ್ತಾ ಇದೆ. ಮತ್ತು ಎಲ್ಲ ಸ್ವಚ್ಛತೆ ಎಲ್ಲ ಕಾಪಾಡಿ ಭಾಳ ಕಷ್ಟ ಆಗ್ತಾ ಉಂಟು. ಮತ್ತು ಈ ಪ್ಲಾಸ್ಟಿಕ್ಕು ತೋಟ ಮಾಡುವ ನಮಗೆಲ್ಲ ಗಿಡ ಮರಗಳ ಕೆಳಗೆ ಬಿದ್ದು ಸಹ ಭಾಳ ತೊಂದರೆ ಆಗ್ತದೆ.
ಮತ್ತೆ ನಾನು ಕೇಳಿದ ಪ್ಲಾಸ್ಟಿಕ್ ಜೊತೆಗೆ ಈ ಮಾಣಿಕ್ ಚಂದು ಕೆಲವೊಂದು ಗುಟ್ಕಾ ಪ್ಯಾಕೆಟ್ಗಳಂತೆ ಅದನ್ನು ಸಹ ಬ್ಯಾನ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ಳಿ ಇಷ್ಟಪಡ್ತಾ ಇದ್ದೇನೆ. ಎಲ್ಲ ಸ್ವಚ್ಛ ಭಾರತ ಅಭಿಯಾನ ಈ ಪ್ಲಾಸ್ಟಿಕ್ ಕಸ ಬೀಸ ಪ್ರತಿಯೊಂದಕ್ಕೂ ಈ ಪ್ಲಾಸ್ಟಿಕ್ ಕಾರಣ ಆಗ್ತದೆ. ಇದು ಪ್ಲಾಸ್ಟಿಕ್ ಇಲ್ಲ ಅಂತ ಆದ್ರೆ ಬಹಳ ಸುಂದರ ಭಾರತ ಆಗ್ಬೋದು ಅಂತ ನಾನು ಅಭಿಪ್ರಾಯ ಪಡ್ತಾ ಇದ್ದೀನಿ. ಬಹಳ ಖುಷಿ ಆಗ್ತಾ ಇದೆ ಇವತ್ತಿನ ಅಭಿಯಾನ ನೋಡಿ. ಇದನ್ನು ಗಟ್ಟಿಯಾಗಿ ಮುಂದುವರಿಸಬೇಕು. ಮಂಡಲ ಪಂಚಾಯತ್ ಯಾವ ಕಾನೂನು ಹಿಂತೆಗೆಬಾರ್ದು. ಇದನ್ನ ಎಲ್ಲರಿಗೂ ಒಳ್ಳೆಯದಾಗತಕ್ಕ ನಾವು ಬಯಸ್ತಾ ಇದ್ದೇವೆ ಸರ್. ಈ ರೀತಿ ಮುಂಜಾನೆಯಿಂದ ಸಂಜೆಯವರೆಗೂ ಗೋಕರ್ಣದ ಮೂಲೆ ಮೂಲೆಯಲ್ಲೂ ಒಂದೇ ಕೂಗು, ಪ್ಲಾಸ್ಟಿಕ್ ಮುಕ್ತ ಗೋಕರ್ಣ ನೋಡಲು ಸುಂದರವಣ್ಣ. ಈ ಕೂಗು ಬೇರೆಡೆ ಸಹ ಮೊಳಗಲಿ. ಇದರಿಂದ ಸ್ವಚ್ಛ ಭಾರತ ಅಭಿಯಾನ ಫಲಪ್ರದವಾಗಲೆಂಬುದು ನಿಮ್ಮೆಲ್ಲರ ಗುರಿಯಾಗಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣ ಹಾಗೂ ಅಲ್ಲಿನ ಪ್ರಕೃತಿಯ ವೈಭವವನ್ನ ಹಾಗೂ ಪ್ಲಾಸ್ಟಿಕ್ ಮತ್ತು ತ್ಯಾಜ್ಯ ವಸ್ತುಗಳಿಂದ ಕೂಡಿದ್ದ ಗೋಕರ್ಣವನ್ನ ಹೇಗೆ ಪ್ಲಾಸ್ಟಿಕ್ ಮುಕ್ತ ಗೋಕರ್ಣವನ್ನಾಗಿ ಮಾಡಿದ್ದಾರೆ ಅಂತ. ಎನಿಹೌ, ಈ ಸ್ವಚ್ಛತಾ ಕಾರ್ಯಕ್ಕೆ ಅಲ್ಲಿನ ಜನತೆಗೆ, ಅಧಿಕಾರಿಗಳಿಗೆ ಹ್ಯಾಟ್ಸ್ ಆಫ್ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.